ನನ್ನ ಹೆಂಡತಿಗೆ ಮನೆಯಲ್ಲಿ ಗೃಹ ಬಂಧನ ಮಾಡಿ ಒತ್ತಾಯ ಪೂರ್ವಕವಾಗಿ ಬೇರೆ ಮದುವೆ ಮಾಡಿಸಲಾಗಿದೆ ಎಂದು ವೆಂಕಟೇಶ್ವರ್ ರಾಥೋಡ್ ಆರೋಪಿಸಿದ್ದಾರೆ. ಗುರುವಾರ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಮಂಜುಳಾ ವೆಂಕಟೇಶ್ವರ್ ರಾಥೋಡ್ಗೆ ತಮ್ಮ ವಿರುದ್ಧ ವಿವಿಧ ರೀತಿಯ ಪ್ರಕರಣಗಳನ್ನು ದಾಖಲಿಸಿ ಒತ್ತಡ ತಂದು ಬಲವಂತವಾಗಿ ಮದುವೆ ಮಾಡಿಸಿಕೊಂಡಿದ್ದಾರೆ. ಅಕ್ಕಪಡೆ ಬೆಳಗಾವಿ ಸಂಘಟನೆ ಡಿಸಿಪಿ ಹಾಗೂ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯ ದೂರು ನೀಡಿದ್ದೇನೆ, ಆದರೂ ಮದುವೆ ಮಾಡಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಇದಾದ ಬಳಿಕ ಬೆಳಗಾವಿಗೆ ತೆರಳುತ್ತಿದ್ದ ವೇಳೆ ತನ್ನ ಮಾವನಾದ ರುದ್ರಪ್ಪ ನಿಂಗಪ್ಪ ಹಂಚಿನಮನಿ ಅವರ ಮನೆಯ ಸಮೀಪ ದ್ವಿಚಕ್ರ ವಾಹನ ಅಡ್ಡಗಟ್ಟಿ ತಮಗೆ ಹಲ್ಲೆ ನಡೆಸಲಾಗಿದೆ ಎಂದು ಅವರು ದೂರಿದ್ದಾರೆ. ಹಲ್ಲೆಯ ವೇಳೆ ರಕ್ತಪಾತವಾಗಿದ್ದು, ಜೀವ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ಲಂಬಾಣಿ ಸಮುದಾಯದ ಹೆಸರಿನಲ್ಲಿ ಜಾತಿ ನಿಂದನೆ ಮಾಡಿರುವುದಾಗಿ ಹಾಗೂ ತಮ್ಮ ಬಳಿ ಇದ್ದ ಬಂಗಾರ ಮತ್ತು ಹಣ ಕಸಿದುಕೊಂಡಿರುವುದಾಗಿ ವೆಂಕಟೇಶ್ವರ್ ರಾಥೋಡ್ ಆರೋಪಿಸಿದ್ದಾರೆ. ಸರ್, ನನ್ನ ಹೆಸರು ವೆಂಕಟೇಶ್ವರ್ ರಾಥೋಡು. ನಾನು ಬೆಂಗಳೂರಿಂದ 10ನೇ ತಾರೀಕು ಬಿಟ್ಟಿದ್ದೀನಿ. DCP ಅವರಿಗೆ ಮತ್ತು ಬೆಳಗಾವಿ DCP ಅವರಿಗೆ, ಅಕ್ಕಪಡೆ ಅವರಿಗೆಲ್ಲ ಮಾತಾಡಿ ನಾನು 2016ರಿಂದ ಮಂಜುಳಾ ವೆಂಕಟೇಶ್ವರ್ ರಾಥೋಡ್ ಮತ್ತು ನಾವಿಬ್ಬರು ಜೊತೆಯಾಗಿದ್ದೀವಿ ಅನ್ನೋ ಪರಿಚಯ ಆಗಿದ್ದರು. ಅವರು ಆವಾಗಿಂದ ಪರಿಚಯ ಆಗಿ ಅವರು ಅಂಗನವಾಡಿ ಕಾರ್ಯಕರ್ತರಾಗಿ ಟೀಚರಾಗಿ ಕೆಲಸ ಮಾಡ್ತಾರೆ. ಬೆಳಗಾವಿ ಹಿರೇಬಾಗೇವಾಡಿ ಮಾಡ್ತಾಯಿದ್ದಾರೆ. ನಾವಿಬ್ಬರು 25/1/2022 ಮದುವೆ ಆಗಿದ್ದೀವಿ ಬೆಳಗಾವಿಯಲ್ಲಿ. ಅದನ್ನು ಕೋರ್ಟಲ್ಲಿ ಅವ್ರು ಹೇಳಿದ್ದಾರೆ. ಅದು ಆದಮೇಲೆ ಅವರಿಗೆ ಹೊಡೆಯೋದು ಬಡಿಯೋದು ಪ್ರತಿ ದಿವಸ ಮಾಡ್ತಾಯಿದ್ರಂತೆ. ನಾವು ಅವಾಗಿಂದ ಇದು ಮಾಡ್ತಾಯಿದ್ದೀವಿ, ಅವಾಯ್ಡ್ ಮಾಡ್ತಾಯಿದ್ದೀವಿ. ಆಮೇಲೆ ಇವಾಗ 25ರಲ್ಲಿ ಮಾರ್ಚ್ 11ನೇ ತಾರೀಕು ಅವಳಿಗೆ IAS ಮಾಡೋಕ್ಕೆ ನಾನು ಇದು ಮಾಡ್ತಾಯಿದ್ದೆ, ಪ್ರಿಪೇರ್ ಮಾಡಿಸ್ತಾ ಇದ್ದೆ. ಅವಾಗ ಅವಳಿಗೆ ಬುಕ್ ಕಳಿಸಿದಾಗ 11 ಮಾರ್ಚ್ 2025ರಲ್ಲಿ ಮೊಬೈಲಲ್ಲಿ ಮಾತಾಡಿ ನಾನು ಬುಕ್ ಕಳಿಸಿದ್ದೆ. ಅವ್ರಿಗೆ ಒಂದು 26,000 30,000 ಬುಕ್ ಕಳಿಸಿದ್ದೆ ಕೊರಿಯರ್ ಮುಖಾಂತರ, VRL ಕೊರಿಯರ್ ಮುಖಾಂತರ. ಅದನ್ನು ಅವ್ರ ಅಣ್ಣ ಲಿಂಗರಾಜು ರುದ್ರಪ್ಪ ಹಂಚಿನಮನಿ ಅವನು ಪೊಲೀಸ್ ಅವನುವೆ ಅದನ್ನು ಕೇಳಿಬಿಟ್ಟು ಹೊಡೆದು ಮೊಬೈಲ್ ಕಿತ್ತುಕೊಂಡು ಅವಳಿಗೆ ಹರಾಸ್ಮೆಂಟ್ ಮಾಡಿ ಮನೇಲಿ ಕೂಡಾಕಿದ್ದ. ಅವಳು 30ನೇ ತಾರೀಕು ಮೇ 2025ರಲ್ಲಿ ಮನೆ ಬಿಟ್ಟು ಹೊರಗಡೆ ಬಂದುಬಿಟ್ಟಿದ್ಲು. ಬೆಂಗಳೂರಿಗೆ ಬಂದಳು. ಹಿರೇಬಾಗೇವಾಡಿಯಿಂದ ಕಿತ್ತೂರಿಗೆ ನಡ್ಕೊಂಡು ಕಿತ್ತೂರಿಂದ ಬೆಂಗಳೂರಿಗೆ ಬಂದು ಇದು ಕಿತ್ತೂರಿಂದ ಇದು ಬೆಂಗಳೂರಿಗೆ ಬಂದಳು. ಅವಳು ಬಸ್ ಹಿಡ್ಕೊಂಡು ಬಂದು ನನಗೆ ಫೋನ್ ಮಾಡಿದೆ. ನಾನು ಕರ್ಕೊಂಡೋಗಿ ವಿಚಾರ ಮಾಡಿಸಿ ಆವಾಗ ನಾನು ಬೆಂಗಳೂರಿಗೆ 31ನೇ ತಾರೀಕು ಅವಳಿಗೆ ರಿಸೀವ್ ಮಾಡಿಕೊಂಡು 1ನೇ ತಾರೀಕು 1/6/2025ರಲ್ಲಿ ನಾವಿಬ್ಬರು ಪುರೋಹಿತರನ್ನು ಕರೆಸಿಬಿಟ್ಟು ನಾವು ಮದುವೆ ಆಗಿದ್ದೀವಿ. ಅದರ ಆಮಂತ್ರಣ ಪತ್ರಿಕೆ ಎಲ್ಲ ಮಾಡಿದ್ದೀವಿ, ಎಲ್ಲ ಪ್ರೂಫ್ ಇದೆ. ಅದು ಕೋರ್ಟಲ್ಲಿ ಕೂಡ ಅವಳು ನನಗೆ ಅದಾದಮೇಲೆ ನಾವು 6ನೇ ತಾರೀಕು ಮತ್ತೆ ಬೆಂಗಳೂರಿಂದ ಬೆಳಗಾವಿಗೆ ಬಂದ್ವಿ. ಬೆಳಗಾವಿಗೆ ಬಂದು ಸರ್ಕ್ಯೂಟ್ ಹೌಸಲ್ಲಿ ಉಳ್ಕೊಂಡು 6ನೇ ತಾರೀಕು ಸಾಯಂಕಾಲ ನಾವು ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಂಜುಳಾ ವೆಂಕಟೇಶ್ವರ ರಾಥೋಡ್ ಮತ್ತು ಬ್ರಾಕೆಟಲ್ಲಿ ಮಂಜುಳಾ ರುದ್ರಪ್ಪ ಹಂಚಿನಮನಿ ಟೀಚರು, ನಾನು ಅವಳ ಗಂಟ ವೆಂಕಟೇಶ್ವರ ರಾಥೋಡ್, ನಾನು ಮತ್ತು ಪತ್ರಕರ್ತರು 5-6 ಜನ ನಾವು ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ 6/6/2025ಕ್ಕೆ. ಆ ಕಂಪ್ಲೇಂಟನ್ನು ಅವ್ರು ಮಾಡಲಿಲ್ಲ. ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಸುಮಾರು 1.5 ಗಂಟೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀವಿ ಆ ಕಂಪ್ಲೇಂಟ್ ಬಗ್ಗೆ. ಅದನ್ನು ಅವ್ರು ಮಾಡ್ತೀವಿ ಅಂತ ಹೇಳಿ ಮಾಡಲಿಲ್ಲ. ಮಾಡಿದ್ಮೇಲೆ ನಾವು ಮತ್ತೆ ತಿರ್ಗಾ ಸರ್ಕ್ಯೂಟ್ ಹೌಸಿಗೆ ಬೆಳಗಾವಿ ಸರ್ಕ್ಯೂಟ್ ಹೌಸ್ ಬಂದು ನಮ್ಮ ಹೆಂಗಸೂರಲ್ಲಿ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ಹತ್ರ ಸ್ವಲ್ಪ ಚಕ್ರ ಬಂದು ಕೆಳಗಡೆ ಬಿದ್ದರು. ಅದಕ್ಕೆ ನಾವು ಆಸ್ಪತ್ರೆ ಕರ್ಕೊಂಬಂದು ಅವರಿಗೆ ಟ್ರೀಟ್ಮೆಂಟ್ ಮಾಡಿಸಿ ಮತ್ತೆ ತಿರ್ಗಾ ನಾವು ಸರ್ಕ್ಯೂಟ್ ಹೌಸಲ್ಲಿ 9ನೇ ತಾರೀಕುವರೆಗೆ ಇದ್ವಿ. 9/6/2025. ಆವಾಗ ಮತ್ತೆ ನಾನು ತಿರ್ಗಾ ಅಲ್ಲಿ 9ನೇ ತಾರೀಕು ಸಾಯಂಕಾಲ ಒಂದು 5-6 ಗಂಟೆಗೆ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ಗೆ ನಾನು ಸುಂದರೇಶ್ ಅವರಿಗೆ ನಾನು ಫೋನ್ ಮಾಡಿದ್ದೆ. ನಾನು ಮಾತಾಡಿದೆ, ಸರ್ ನಮ್ಮ ಕಂಪ್ಲೇಂಟ್ ಏನು ಮಾಡಿದ್ರು. ಅವ್ರು ಹೇಳಿದ್ರು ನನಗೆ, ನೀವೊಂದು ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಕೊಟ್ಬಿಡಿ, ನನಗೆ ಪ್ರೊಸೀಜರ್ ಬರುತ್ತೆ, ಪ್ರೊಸೀಜರ್ ಬಂದಾಗ ನಾನು ಕಂಪ್ಲೇಂಟ್ ರೇಜ್ ಮಾಡಿ ನಾನು FIR ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಮಂಜುಳಾ ಪಕ್ಕದಲ್ಲೇ ಇದ್ಲು. ಮಂಜುಳಾ ಹೇಳಿದ್ರು, ನೀನು ಎಲ್ಲರ ಮಾತು ನಂಬ್ತೀಯ, ನೀನು ನಂಬೇಡ ಅಂತ ಹೇಳಿದ್ರು. ನಾನು ಹೇಳಿದೆ, ಇನ್ಸ್ಪೆಕ್ಟರ್ ಹೇಳ್ತಾರೆ ನಂಬಲೇಬೇಕಾಗತ್ತೆ ಅಂತ. ನಾವು ಒಂದು ರಾತ್ರಿ ಉಳ್ಕೊಂಡಿದ್ದಕ್ಕೆ ನಮ್ಮ ಮೇಲೆ ಅವರು ಪ್ರದೀಪ್ ರುದ್ರಪ್ಪ ಹಂಚಿನಮನಿ ಅವ್ರ ಕಡೆಯಿಂದ ರಾತ್ರಿ 12ವರೆಗೆ ಕಂಪ್ಲೇಂಟ್ ತಗೊಂಡು 2ವರೆಗೆ FIR ಮಾಡಿದ್ರು. 4ವರೆಗೆ ಬಂದು ನಮಗೆ ಸರ್ಕ್ಯೂಟ್ ಹೌಸ್ ಬೆಳಗಾವಿಗೆ ಬಂದು ನಮ್ಗೆ ಅರೆಸ್ಟ್ ಮಾಡಿದ್ರು. ಮಂಜುಳಾಗೆ ಮತ್ತು ನನಗೆ ಅರೆಸ್ಟ್ ಮಾಡಿ ನಾನು ಕೋರ್ಟಿಗೆ ಕಳಿಸಿದ್ರು. ಸರ್ 34 ದಿವಸ ನಾನು ಕೋರ್ಟಲ್ಲಿದ್ದೆ, ಜೈಲಲ್ಲಿದ್ದೆ, ಬೆಳಗಾವಿ ಹಿಂಡಲ್ಗಾ ಜೈಲಲ್ಲಿದ್ದು ನಾನು ಹೊರಗಡೆ ಬಂದಿದ್ದೀನಿ. ಹೊರಗಡೆ ಬಂದಾದಮೇಲೆ ತಿರ್ಗಾ ನನ್ನ ಹೆಂಡ್ತಿ ಮನೆಯಲ್ಲಿ ಕೂಡಾಕ್ಬಿಟ್ಟು ಎಲ್ಲ ಹೊಡೆದು ಇನ್ನೂ ಹಿಂಸೆ ಮಾಡಿ ಇದು ಆಗಿದ್ದಾರೆ. ಅದಕ್ಕೆ ನನಗೆ ಸುದ್ದಿ ಮುಟ್ಟಿತು. 13ನೇ ತಾರೀಕು ಮೇ 2026ರಂದು ಅವಳು ಮದುವೆ ಮಾಡ್ತಾ ಇದ್ದಾರೆ ಬೇರೆಯವ್ರ ಜೊತೆಗೆ ಅಂತ. ಅದು ಹೆಂಗೆ ಮದುವೆ ಮಾಡೋಕ್ಕೆ ಸಾಧ್ಯ? ಕೋರ್ಟಲ್ಲಿ ಅವ್ರು ಹೇಳಿದ್ದಾರೆ, ನಾವು ಮದುವೆ ಆಗಿದ್ದೀವಿ, ನಾವು ಗಂಡ ಹೆಂಡ್ತಿ ಇದ್ದೀವಿ, ನಾವು ಸಾಲ ಇತ್ತು, ನಾನು ಸುಳ್ಳಾಡಿದ್ದೀನಿ, ಅವ್ರಿಗೆ ಸುಳ್ಳಾಡ್ಬಿಟ್ಟು ನಾನು ಮದುವೆ ಆಗಿ ಇದು ಮಾಡಿದ್ದೀನಿ, ನನ್ನ ಅಣ್ಣ ತಮ್ಮರಿಲ್ಲ, ಇನ್ನೊಬ್ಬರಿಲ್ಲ, ನಾನು ಸುಳ್ಳು ಹೇಳಿದ್ದೆ, ಸತ್ತೋಗಿದ್ದಾರೆ ಸುಳ್ಳು ಹೇಳಿದ್ದೆ. ಆದರೂ ನಾನು ಒಪ್ಪಿಕೊಂಡು ನಮ್ಮ ಅಣ್ಣ ತಮ್ಮರಿದ್ದಾರೆ, ತಂದೆ ಇದ್ದಾರೆ ಅಂತ ಹೇಳಿದ ಮೇಲೆ ನಾನು ಮದುವೆ ಆಗಿದ್ದಾರೆ. ನಾವು ಮದುವೆ ಹಾಕ್ಕೊಂಡು 1/6/2025 ಬೆಂಗಳೂರಲ್ಲಿ ಕೂಡ ನಾವು ಮದುವೆ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟು ಕೋರ್ಟಲ್ಲಿ ಎಲ್ಲ ಹೇಳಿದ್ದಾರೆ. ಹೇಳಿ ಆದ್ರೂ ಅವರಣ್ಣ ಅವರೆಲ್ಲ ಸೇರ್ಕೊಂಡು ಹಿಂಸೆ ಮಾಡಿ 13/5/2026ಕ್ಕೆ ಮದುವೆ ಮಾಡ್ತಾರೆ.
ಆಮೇಲೆ ನನಗೆ 11ನೇ ತಾರೀಕು ನಾನು ಬೆಳಗಾವಿಗೆ ಹೋಗ್ತಾ ಇದ್ದೆ. ದಾರಿಯಲ್ಲಿ ಹಿಡ್ಕೊಂಡ್ಬಿಟ್ಟು ಅವ್ರ ಮನೆ ಮುಂದೆ ಹೋಗೋ ದಾರಿ ಅಲ್ಲಿ ಹಿಡ್ಕೊಂಡು ನನಗೆ ಹಿಗ್ಗ ಹೊಡೆದು ಮೈಯೆಲ್ಲ ಗಾಯ ಮಾಡಿ ಲಮಾಣ್ಯ ಸುಳೆ ಮಗನ ಅಂತೇಳಿ ಬೈದು ಜಾತ್ಯತೆ ಮಾಡಿ ನನ್ನ ಮೈಯಲ್ಲಿ ಒಡವೆಗಳು ಇತ್ತು. ಸುಮಾರು ಒಡವೆಗಳು 500 ಗ್ರಾಮ್ ಒಡವೆ ಇತ್ತು. ಕೈಯಲ್ಲಿ ಬ್ರಾಸ್ಲೆಟ್ 250 ಗ್ರಾಮ್ ಬ್ರಾಸ್ಲೆಟ್ ಇತ್ತು. ಬಂಗಾರ ಗಡಿಯಾರ ಇತ್ತು. ಒಂದು 5 ಲಕ್ಷ ಗಾಡಿಯಲ್ಲಿ ಕ್ಯಾಶ್ ಇತ್ತು. ಡ್ಯಾಶ್ಬೋರ್ಡಲ್ಲಿ ಒಂದು 50,000 ರೂಪಾಯಿನ ಜೇಬಲಿಗೆ ಇಟ್ಕೊಂಡಿದ್ದೆ. ಆಮೇಲೆ ವಿವಿಧ ರೀತಿಯ ಕಾರ್ಡ್ಗಳಿದ್ದರು ನನ್ನ ಹತ್ರ. ಕ್ಲಬ್ ಕಾರ್ಡ್ಗಳು, ನನ್ನ ಹ್ಯಾಂಡಿಕ್ಯಾಪ್ ಕಾರ್ಡ್ಗಳು, ಇನ್ನೊಂದು ಇದ್ದು ಎಲ್ಲನೂ ಕಾರ್ಡ್ ಎಲ್ಲ ತೊಗೊಂಡು ಎಲ್ಲ ಇದು ಮಾಡಿ ನಾನು ಬತ್ತಲೆ ಮಾಡಿ ನನಗೆ ಇದು ಹೊಡೆದು ಬೈದು ಸುಮಾರು ರುದ್ರಪ್ಪ ಹಂಚಿನಮನಿ ಅವರು ಹೊಡೆದವ್ರೆ, ಲಿಂಗರಾಜು ರುದ್ರಪ್ಪ ಹಂಚಿನಮನಿಯವ್ರು ಹೊಡೆದಾರೆ, ಪ್ರದೀಪ್ ರುದ್ರಪ್ಪ ಹಂಚಿನಮನಿಯವ್ರು ಹೊಡೆದಾರೆ, ದೊಡ್ಡವ ರುದ್ರಪ್ಪ ಹಂಚಿನಮನಿಯವ್ರು ಹೊಡೆದಾರೆ, ದೊಡ್ಡಪ್ಪ ಹಂಚಿನಮನಿ ಅವರು ಸೊಸೆ ರೂಪ. ನಮ್ಮ ಮದುವೆ ನ್ಯಾಯಾಲಯದಲ್ಲಿ ನಡೆದಿದ್ದು ನನ್ನ ಪತ್ನಿಯ ಮದುವೆ ವಿಚಾರವನ್ನ ಒಪ್ಪಿಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮತ್ತೊಂದು ಮದುವೆ ಹೇಗೆ ಸಾಧ್ಯ? ನಮಗೆ ಆಗಿರುವ ಅನ್ಯಾಯ ದೌರ್ಜನ್ಯದ ಕುರಿತು ಸೂಕ್ತ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ. ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।